ಹಲೋ, ನಾನು ಚಿಕ್ಕಮಂಗ್ಳೂರಿಗೆ ಹೋಗಬೇಕಾಗಿತ್ತು. ನಾನು ಚಿಕ್ಕಮಂಗ್ಳೂರಿಗೆ ಹೆಂಗೆ ಹೋದೆ ಅನ್ನೋದೇ ಒಂದು ದೊಡ್ಡ ಸ್ಟೋರಿ. ನನ್ನ ಪ್ಲ್ಯಾನ್ ಆಗಿತ್ತು 8:30 ಒಂದು ಟ್ರೈನ್ ಇದೆ, ಅದು ಕಡೂರಿಗೆ. ಕಡೂರು ತನಕ ಅಲ್ಲಿ ಹೋಗಿ ಅಲ್ಲಿಂದ ಅಣ್ಣಂಗೆ ಹೇಳಿದ್ದೆ ನನ್ನ ಕರ್ಕೊಂಡೋಗು ಮನೆಗೆ, ನಾನು ಬರೋದು ಲೇಟ್ ಆಗುತ್ತೆ ಅಂತ. ಆ್ಯಂಡ್ ಬೆಂಗಳೂರಿಂದ ಇನ್ನೊಬ್ಬ ಅಣ್ಣನೂ ಬರೋನಿದ್ದ. ಅದು ಅವನು ಎಲೆಕ್ಟ್ರಾನ್ ಸಿಟಿಯಿಂದ ಇನ್ನೂ ಮುಂದೆಯಿಂದ ಬರೋದಿತ್ತು. ಅವನ ಪ್ಲ್ಯಾನ್ ಆಗಿತ್ತು 5:30 ಟ್ರೈನಿಗೆ ಹೋಗೋದು ಅಂಥೇಳಿ. ನಮ್ಮಿಬ್ರದ್ದು ಪ್ಲ್ಯಾನ್ ಬದಲಾಯಿತು. ನಮ್ಮ ಪ್ಲ್ಯಾನ್ ಬದಲಾಗೋ ಕಾರಣ ನಮ್ಮ ಅಣ್ಣ ನವೀನ. ಅವ್ನ ಫ್ರೆಂಡ್ ಯಾರೋ ಬೆಂಗಳೂರಿಗೆ ಇಲ್ಲೇನೋ ಕೆಲಸದ ಮೇಲೆ ಬಂದಿದ್ರು ಅಂಥೇಳಿ ಅವ್ರ ಜೊತೆ ಕಾರಲ್ಲಿ ಬಂದುಬಿಡಿ, ಟ್ರೈನಲ್ಲಿ ಬಂದರೆ ಲೇಟ್ ಆಗುತ್ತೆ, ಅವ್ನು ಕರ್ಕೊಂಬರ್ತಾನೆ ನಿಮಗೆ ಅಂತ ಹೇಳ್ದೆ. ಪಾಪ ನಮ್ಮ ಅಣ್ಣನ ಫ್ರೆಂಡ್ಸು 4:15 ವೆಯ್ಟ್ ಮಾಡ್ತಾನೇ ಇದ್ದರು ನಮಗೋಸ್ಕರ. ನಾನು ಏನೋ ಕಡಿಬೇಡಿ ಆಫೀಸಲ್ಲಿ ಪರ್ಮಿಷನ್ ತೊಗೊಂಡು ಬೇಗ ಬಂದೆ. ಆದರೆ ನಮ್ಮ ಬರೋದಣ್ಣ ಬಂದಿದ್ದು 7:30ಗೆ ಜಾಲಹಳ್ಳಿ ಕ್ರಾಸಿಗೆ. ನಮಗೆ ಜಾಲಹಳ್ಳಿ ಕ್ರಾಸಲ್ಲೇ ಪಿಕಪ್ ಮಾಡ್ತಾರೆ ಅಂತ ಹೇಳಿದರು. ಆದರೆ ಅಷ್ಟೋ ತನಕ ನಮಗೋಸ್ಕರ ವೆಯ್ಟ್ ಮಾಡಿ ನಮ್ಮ ಅಣ್ಣನ ಫ್ರೆಂಡ್ಸ್ ಸುಸ್ತಾಗಿ ಹೋಗಿದ್ರು. ಅವ್ರು ಅದಕ್ಕೆ ಊಟ ಮಾಡೋಕ್ಕೆ ಅಂತ ಅಲ್ಲಿಂದ ಹೋಗಿದ್ರು. ಆಮೇಲೆ ಅವ್ರು ಅಲ್ಲಿಂದ ಬಂದಿದ್ದು 8:30ಗೆ ವಾಪಸ್. ಮತ್ತು ನಾವು 1 ಗಂಟೆ ಕಾದ್ವಿ. ಆಮೇಲೆ ಅಲ್ಲಿಂದ 8:30ಗೆ ಹೊರಡ್ವಿ. ನೋಡಿದರೆ ಟ್ರಾಫಿಕ್ಕು ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ವೀಕೆಂಡಲ್ಲಿ ಎಲ್ಲಿಗೂ ಹೋಗಲೇಬಾರ್ದು ಅನಿಸ್ತು, ಆ ಥರ ಟ್ರಾಫಿಕ್ ಇತ್ತು. ಅದಾದಮೇಲೆ ಹೆಂಗೋ ಟ್ರಾಫಿಕ್ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಆಮೇಲೆ ಅಲ್ಲಿಂದ ಮುಂದೆ ಬಂದು ಒಂದು ಸಲ ನಾವು ಊಟ ಮಾಡೋಕ್ಕೆ, ಒಂದು ಸಲ ನಮ್ಮ ಅಣ್ಣನ ಫ್ರೆಂಡ್ಸ್ ಊಟ ಮಾಡೋಕ್ಕೆ ಅಂತ ಮಧ್ಯದಲ್ಲಿ ನಿಲ್ಲಿಸಿ ನಾವು ಕೊನೆಗೂ ಮನೆಗೆ ತಲುಪಿದ್ದು 1:30ಗೆ ರಾತ್ರಿ. ನಾನು ಟ್ರೈನಲ್ಲೇ ಹೋಗಿದ್ರು ಇಷ್ಟೊಂದು ಲೇಟ್ ಆಗ್ತಿರ್ಲಿಲ್ಲ ಅಲ್ವಾ. ನಾನು ಚಿಕ್ಕಮಂಗ್ಳೂರಿಗೆ ಬಂದಿರೋದು ನಮ್ಮ ಅಕ್ಕ ಬಾವನ 25th ಆ್ಯನಿವರ್ಸರಿ ಇದೆ, ಅದಕ್ಕೆ ಅಂತ. ರಾತ್ರಿ ಅಂತೂ ನಿದ್ದೆ ಆಗಲಿಲ್ಲ. ಬೆಳಗ್ಗೆ ಮಲ್ಗಾನ ಅಂದರೂ ನಮ್ಮ ಭರತಣ್ಣ ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ. ಅವ್ನು ಬೆಳಗ್ಗೆ ಬೇಗ ಎದ್ದು ಒಟ ಅಂತ ಮಾತಾಡ್ತಾನೆ ಇದ್ದ. ಬೆಳಗ್ಗೆ ದೇವಿರಮ್ಮ ಟೆಂಪಲಲ್ಲಿ ಅಭಿಷೇಕ ಇಟ್ಕೊಂಡಿದ್ರು. ಅಭಿಷೇಕಕ್ಕೆ ನಾವು ಹೋಗೋಕ್ಕಾಗಲಿಲ್ಲ. ಆಮೇಲೆ ಸೆಲೆಬ್ರೇಷನ್ಗೆ ಹೋದ್ವಿ. ನಿನ್ನ ಡಾರ್ಲಿಂಗ್ ಯಾರು? ಯಾರು ಡಾರ್ಲಿಂಗ್? ಸಾಕಲ್ಲೇ ಐ ಮಾಡಿ ಬಾರ. ಹೇಗಿತ್ತು ನಮ್ಮ ಅಕ್ಕನ ಮಕ್ಕಳ ಫ್ಯಾಷನ್ ಶೋ? ಈ ಥರ ತರಲೆಗಳನ್ನೆಲ್ಲ ಮುಗಿಸ್ಕೊಂಡು ನಾವು ಬಿಂಡ್ಗ ಮನೆಗೆ ಹೊರಟ್ವಿ. ಮೊದಲನೇ ವಿಡಿಯೋ ನೋಡಿರೋರಿಗೆಲ್ಲ ಗೊತ್ತಿರುತ್ತೆ, ನಮ್ಮ ಅಕ್ಕ ಅವರು ಉಳ್ಕೊಂಡಿರೋದು ಮಲ್ಲೆನಹಳ್ಳಿಯಲ್ಲಿ, ಅವ್ರ ಅತ್ತೆ ಮಾವ ಇರೋದು ಬಿಂಡ್ಗದಲ್ಲಿ. ಬೆಳಗ್ಗೆ ಅಭಿಷೇಕ ಎಲ್ಲ ಮಾಡಿಸಿದ್ರಲ್ಲ, ಅವಾಗ ನಾವು ದೇವಸ್ಥಾನಕ್ಕೆ ಹೋಗೋಕ್ಕಾಗಿರಲಿಲ್ಲ ಅಂತ ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಅಲ್ಲಿಂದ ಮನೆಗೆ ಹೋದ್ವಿ. ಆಕಿ ಭವನಂಟಿ ಮೇಕೊಂಚೂರು ಕಂಬಳಿ ಉಳವ ಏನು ಮರೆದ್ರು ಫೋಟೋಸ್ ವಿಡಿಯೋಸ್ ಮರೆಯಲ್ಲ. ನಾವು ಮರೀಲಿಲ್ಲ, ಫೋಟೋಸ್ ವಿಡಿಯೋಸ್ ಮಾಡ್ಕೊಂಡ್ವಿ. ನಮ್ಮ ಥರನೇ ಅಲ್ಲೂ ಯಾರೋ ರೀಲ್ಸ್ ಎಲ್ಲ ಮಾಡ್ತಾಯಿದ್ರು, ಅವರು ನೋಡ್ಕೊಂಡು ಸ್ವಲ್ಪ ಮಜಾ ತೊಗೊಂಡ್ವಿ. ದೇವಸ್ಥಾನದ ಹಿಂದೆಯೇ ಮನೆ ಇರೋದ್ರಿಂದ ತುಂಬ ಹತ್ತಿರ ಇದೆ, ಅದಕ್ಕೆ ನಡ್ಕೊಂಡೇ ಹೋದ್ವಿ. ಹೋಗ್ತಾ ದಾರಿಯಲ್ಲಿ ಸ್ವಲ್ಪ ತರಲೆ ಮಾಡ್ಕೊಂಡು ಹೋದ್ವಿ. ಇದನ್ನು ಎಷ್ಟು ಜನ ಮಾಡಿದ್ದೀರಾ? ನಾವಂತೂ ಚಿಕ್ಕವರಿರುವಾಗ ಹೊಲದ ಹತ್ರ ಹೋದರೆ ಇದನ್ನೇ ಮಾಡ್ತಿದ್ವಿ ಬರೀ. ಅಲ್ಲಿ ಬೇರೆ ಏನೂ ಆಟ ಆಡೋಕ್ಕೆ ಸಿಗ್ತಿರ್ಲಿಲ್ಲ, ಅದಕ್ಕೆ ಇದನ್ನೇ ಮಾಡ್ತಿದ್ವಿ. ತುಂಬ ವರ್ಷಗಳಾಗೋಯ್ತು ನಾನು ಇದನ್ನೆಲ್ಲ ಮಾಡಿ. ಇವಾಗ ಅದನ್ನ ಎಷ್ಟು ಟ್ರೈ ಮಾಡಿದರೂ ಮೊದಲು ಬರ್ತಾನೆ ಇರಲಿಲ್ಲ. ಎಷ್ಟೊಂದು ವೇಸ್ಟ್ ಮಾಡಿದ್ದೀನಿ ಅಂತ ಅಂದರೆ ಸಿಕ್ಕಾಪಟ್ಟೆ ವೇಸ್ಟ್ ಮಾಡಿದೆ. ನನ್ನ ಜೊತೆಗೆ ನನ್ನ ಅಕ್ಕನ ಮಗಳು ಇದ್ಲು, ಅವಳು ವೇಸ್ಟ್ ಮಾಡಿದ್ಲು ಸಿಕ್ಕಾಪಟ್ಟೆ. ಅಷ್ಟೆಲ್ಲ ಫ್ಲಾಪ್ ಆದಮೇಲೆ ಅಂತೂ ಕೊನೆಗೆ ಒಂದು ಚೆನ್ನಾಗಿ ಬಂತು. ಇದು ಬಂತು ಚೆನ್ನಾಗಿ. ಯಪ್ಪ, ಏನು ಟ್ಯಾಲೆಂಟೆಡ್ರು ನೀವೆಲ್ಲ. ನೀನು ಅದಕ್ಕಿಂತ ಜಾಸ್ತಿ ಟ್ಯಾಲೆಂಟೆಡ್. ಹಾಲು ತಗ, ಅಗ್ಲಿಸ್ಬೇಡ ಜಾಸ್ತಿ ಅದನ್ನೇ. ಹೊಡೆದೋಗುತ್ತೆ. ಹಿಂಗೆ ಜೋರಾಗಿ ಗಮ್ಕೋ ಮಗಳೇ. ನೀನು ಯಾರು? ಡಬಲ್ ಡೌರಾಣಿ. ಅವ್ಳ ಗುಗ್ಗಲ್ಲು ನೀ ಬ್ಯಾಗಲ್ಲು. ಅವ್ಳ ಗುಡ್ಗಲ್ಲು ನಾನು ಅಪ್ಪಿ
ಅಪ್ಪಿನೂ ಗೂಗಲ್ ಈಗ ನಾನು ಡೆಕೋರೇಷನ್ ಮಾಡೋಕ್ಕೆ ಬಲೂನ್ ಎಲ್ಲ ಊದಿ ರೆಡಿ ಮಾಡಿದ್ದಾರೆ. ಹೊಡ್ಕೊಂತೀನಿ ನಾನು, ನಿಮ್ಮ ಮನೆಗೆ ಬಂದಾಗೆಲ್ಲ ಹೊಡ್ಕೊಂತೀನಿ. ಇಲ್ಲಿ ಶಾಮಿಯಾನ ಎಲ್ಲ ಹಾಕಿ ರೆಡಿ ಮಾಡಿದ್ವಿ. ಅಲ್ಲಿ ಸೆಲೆಬ್ರೇಷನ್ಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ನಮ್ಮ ಕೇಕ್ ನೋಡಿ ಯಾವಾಗ ಬಿದ್ದೋಗುತ್ತೋ ಅನ್ನೋ ಥರ ಆಗೋಗಿದೆ. ಅದು ತೊಗೊಂಬರ್ತಾ ಸ್ವಲ್ಪ ಹಾಳಾಗಿದೆ. ಬಟ್ ಕೇಕ್ ಡಿಸೈನ್ ಎಲ್ಲ ಚೆನ್ನಾಗಿದೆ ಅಲ್ವಾ. ಸಿಂಪಲ್ಲಾಗಿ ಡೆಕೋರೇಷನ್ ಕೂಡ ಚೆನ್ನಾಗಾಗಿದೆ. ಚೆನ್ನಾಗಿ ಬರೀ ಒಂಚೂರ ಇದ್ರ ಮೇಲೆ ಬರ್ತೈತೆ. ಎಷ್ಟು ಮುಯ್ಯ ಅವಳು ಹೆಸರು ಬರ್ಕೊಂಡು ಕಮ್ಮಿ ಅಲ್ಲ, ಕಾಲಿಗೆ ಅವ್ರು ಕೊಡಲ್ಲ. ಸೆಲೆಬ್ರೇಷನ್ ಶುರು ಮಾಡೋಣ ಅಂತ ಭೂಮಿ ಭಾವನ ಅಕ್ಕನ ಕರಿತಿದ್ದಾಳೆ. ಭಾವ ನೋಡಿದ್ರೆ ಇನ್ನೊಬ್ರು ಅಣ್ಣ ಬರಬೇಕು, ಬರಲಿ ಅಂತ ಇದ್ದಾರೆ. ಹೀಗೆ ಎಲ್ಲರೂ ಪ್ರಿಪೇರ್ ಆಗಿ ರೆಡಿಯಾಗಿ ಸುಮ್ಮನೆ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಕೂತಿದ್ವಿ, ಎಲ್ಲರೂ ಬರಲಿ ಅಂತ ಹೇಳ್ಬಿಟ್ಟು. ಫ್ಯಾಮಿಲಿ ಅಂದ್ರೇ ಖುಷಿ, ಅದರಲ್ಲೂ ಹಿಂಗೆಲ್ಲ ಒಟ್ಟಿಗೆ ಸೇರ್ತೀವಿ ಅಂತ ಅಂದರೆ ಯಾರು ಮಿಸ್ ಮಾಡೋಕ್ಕಾಗತ್ತೆ ಅಲ್ವಾ. ಅಕ್ಕಪ್ಪವನ್ನ ಕೂರ್ಸೋಕ್ಕೆ ಅಂತ ಚೇರ್ ಹಾಕ್ಸಿದ್ರೆ ಇವ್ರ ಅಮ್ಮ ಮಗಳು ಹೋಗಿ ಕುತ್ಕೊಂಡು ನೋಡಿ ಸ್ಟೈಲ್ ಮಾಡ್ತಾ ಇದ್ದಾರೆ. ಆಗಲೇ ಹೇಳಿದ್ನಲ್ಲ, ಕೇಕ್ ಸ್ವಲ್ಪ ಹಾಳಾಗಿತ್ತು. ಅದೆಲ್ಲಿ ಬಿದ್ದೋಗ್ಬಿಡುತ್ತಾ ಅಂಥೇಳಿ ಫಸ್ಟು ಕೇಕ್ ಕಟ್ ಮಾಡಿಸಿ ಆಮೇಲೆ ಹಾರ ಎಕ್ಸ್ಚೇಂಜ್ ಎಲ್ಲ ಮಾಡಿಸೋದೇನಿರುತ್ತೆ ಅದನ್ನು ಮಾಡಿಸೋಣ ಅಂತ ಮೊದಲು ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ. ಬ್ಲಾಸ್ಟರ್ ನಾನು ಮಾಡ್ತೀನಿ ಅಂತ ಇಸ್ಕೊಂಡು ನಮ್ಮ ಅಕ್ಕನ ಮಗ ಫ್ಲಾಪ್ ಆದ. ಆಮೇಲೆ ಅದನ್ನ ದೊಡ್ಡವ್ರು ಕಲ್ಕೊಟ್ವಿ. ಅವ್ರು ಮಾಡಿದ್ದು ಅದೇ ಕೆಲಸನೇ ಮಾಡಿದ್ರು, ಬಟ್ ಕರೆಕ್ಟಾಗಿ ಯಾವ ಜಾಗಕ್ಕೆ ಮಾಡಬೇಕಿತ್ತು ಆ ಜಾಗಕ್ಕೆ ಮಾಡಲಿಲ್ಲ. ಇರಬೇಕು ಒಬ್ಬ ಸಂಗಾತಿ, ನೋವುಗಳಿಗೆ ಸ್ಪಂದಿಸುತ್ತಾ, ತಪ್ಪುಗಳನ್ನು ತಿದ್ದುತ್ತಾ, ಖುಷಿಯನ್ನು ಹಂಚಿಕೊಳ್ಳುತ್ತಾ, ಪ್ರೇಮಿಗಳಿಗಿಂತ ಹೆಚ್ಚಾಗಿ ಪ್ರೀತಿಸುತ್ತಾ, ಆಗಾಗ ರೇಗಿಸುತ್ತಾ, ಬದುಕಿಗೆ ಸ್ಫೂರ್ತಿ ತುಂಬುವಂತಹ ಸಂಗಾತಿ ಇರಬೇಕು. ನನಗೆ ಇವರು ನೋಡಿದರೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅನಿಸುತ್ತೆ. ಅವರಿಗೆ ಒಬ್ರಿಗೊಬ್ರು ಯಾವತ್ತೂ ಬಿಟ್ಕೊಟ್ಟಿಲ್ಲ ಅವರು. ಫ್ಯಾಮಿಲಿ ಅಂದರೆ ಏನು, ಫ್ಯಾಮಿಲಿಗೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು, ಮಕ್ಕಳನ್ನ ಹೆಂಗೆ ನೋಡ್ಕೋಬೇಕು, ಮಕ್ಕಳಿಗೆ ಯಾವ ಥರ ಸಪೋರ್ಟ್ ಮಾಡಬೇಕು, ಎಲ್ಲ ಥರನೂ ಇವರು ಬೆಸ್ಟ್ ಅನ್ನಿಸ್ತಾರೆ ನನಗೆ. ಈ ಬೆಸ್ಟ್ ಕಪಲ್ಸ್ ಮದುವೆಯಾಗಿ 25 ವರ್ಷ ಆಗಿದೆ. ಹ್ಯಾಪಿ ಆ್ಯನಿವರ್ಸರಿ ಅಕ್ಕ ಬಾವ. ಎರಡು ಕೈಲಿ ಒಬ್ಬರಿಗೆ ಕೊಡುವ. ಆಶಿ ಇಲ್ಲಿ ಹಿಂಗೆ ತೆಗಿಬೇಕು, ಹಂಗೆ ಈ ಕೈ ಕೆಳಗಿಳಿಸೆ. ಪ್ರೇಮ ಮಾರಾಯರು ಭೂಮಿ ಕೇಕಿಗೆ ಭೂಮಿ ಕೇಕ್ ತೆಗ್ಬಿಡವಾ? ಯಾಕಮ್ಮ ಕಣ್ಣು ಜೋರ ಬಿಡ್ಬೇಕು. ಅಕ್ಷತೆ ಕೊಡ್ತಿರೋದು ಎಲ್ಲಾದ್ರು ಅಕ್ಷತೆ ಕೊಡ್ತಿರೋದು ಸರಿ ಇಲ್ಲ. ಇವ್ರು ಶಾಸ್ತ್ರದಾರ ಇವರು.
ಹಾ ಹಾಕಿ ಅಕ್ಕ ಎಲ್ಲ ಮಕ್ಳಿಗೆ ಇರುತ್ತಲ್ಲ, ನಾನು ನಮ್ಮ ಅಪ್ಪ ಅಮ್ಮನ ಮದುವೆ ನೋಡ್ಲಿಲ್ಲ, ನಮ್ಮ ಅಪ್ಪ ಅಮ್ಮನ ಮದುವೆ ನೋಡ್ಲಿಲ್ಲ ಅಂತ, ಅದಕ್ಕೆ ನಿನ್ ಮಕ್ಳು ಬಂದರು ಇವಾಗ. ಅದು ಉನಾರ ತೆಗಿಬೇಕಾಯ್ತು. ಅಲ್ಲ ಉನಾರ ತೆಗಿಬೇಕು. ಎಂಗೇಜ್ಮೆಂಟ್ ಇದು ಕೇಕ್ ಕಟ್ ಮಾಡಿಸಿ ನಮ್ಮ ಸ್ಟೈಲಲ್ಲಿ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡಿದ್ದು ಮುಗೀತು. ಈಗ ದೊಡ್ಡವರು ಅವ್ರ ಸ್ಟೈಲಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ಫ್ಯಾಮಿಲಿಲಿ ಇನ್ನೊಂದು ಖುಷಿಯಾಗೋ ವಿಷಯ ಅಂತಂದರೆ, ನಾವು ಮಕ್ಳುಗಳೆಲ್ಲ ಏನೇ ಮಾಡಿದರೂ ಮನೆಯಲ್ಲೆಲ್ಲ ದೊಡ್ಡವರಾಗಿ ಸಪೋರ್ಟೇ ಮಾಡ್ತಾರೆ. ಯಾವತ್ತೂ ಯಾವುದಕ್ಕೂ ಬೇಡ ಅಂತ ಹೇಳೋದೇ ಇಲ್ಲ. ಇದನ್ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ತುಂಬ ಕಡೆ ಕೇಳಿದ್ದೀನಿ, ಇದನ್ಯಾಕೆ ಮಾಡಬೇಕು, ಇದೆಲ್ಲ ಏನು ಚಂದ ಅಂತೆಲ್ಲ. ದೊಡ್ಡವ್ರಿಗೆ ಬೇಕಾಗಿದ್ದು ಅವ್ರು ಮಾಡ್ತಾರೆ, ನಮಗೆ ಬೇಕಾಗಿದ್ದು ನಾವು ಮಾಡ್ತೀವಿ. ಏನು ಮಾಡ್ತಿದ್ದೀವ? ಹಾಂ ಜೋರಾಗಿ ಹೇಳು. ಜೋಸಿಪಿ ಅಲ್ಲ, ಇವರೆಲ್ಲ ನಮ್ಮ ವಂಶದವರ ಬಕಾಸೂರ್ ವಂಶದವರ ಗೊತ್ತಾಗ್ತಾ ಇಲ್ಲ ನನಗೆ. ಫಂಕ್ಷನ್ ಎಲ್ಲ ಮುಗೀತು, ಈಗ ಊಟದ ಸಮಯ. ಫಂಕ್ಷನ್ ಎಲ್ಲ ಮುಗಿಸಿ ಊಟಕ್ಕೆ ಕೂತ್ಕೊಂಡ್ವಿ. ನಮ್ಮನೆ ಗಂಡು ಮಕ್ಕಳೆಲ್ಲ ಆ ಕಡೆ ಕೇಳ್ದಿದ್ದಾರೆ ಊಟ ಬಡ್ಸೋಕ್ಕೆ. ಆಲ್ಮೋಸ್ಟ್ 90% ನಮ್ಮ ಮನೇಲಿ ಫಂಕ್ಷನ್ ಎಲ್ಲ ಆದಾಗ ಫಸ್ಟು ಗಂಡು ಮಕ್ಕಳೆಲ್ಲ ಊಟ ಬಡಿಸ್ತಾರೆ. ನೆಕ್ಸ್ಟ್ ಅವರು ಊಟ ಕೂತ್ಕೊಂಡಾಗ ನಾವು ಯಾರಾದರೂ ಒಂದಿಬ್ಬರು ಹೋಗಿ ಊಟ ಬಡಿಸ್ತೀವಿ. ನಮ್ಮ ಬಾವ ಊಟ ಬಡಿಸೋದನ್ನ ವಿಡಿಯೋ ಮಾಡ್ತಿದ್ಯಾ, ನನ್ನನ್ನು ಚೆನ್ನಾಗಿ ತೆಗಿ ಅಂತ ಹೇಳ್ತಾಯಿದ್ರು. ಅಷ್ಟರಲ್ಲಿ ವಿಡಿಯೋ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಅದಕ್ಕೆ ಅವ್ರಿಗೋಸ್ಕರ ಮತ್ತೆ ಇನ್ನೊಂದು ವಿಡಿಯೋ ಮಾಡಿದ್ದೀನಿ. ಬಂದ್ರಿ ನೀವೆಲ್ಲ ಇಷ್ಟು ಶುದ್ಧ ಇದ್ದೀರಾ, ನನ್ನ ಕೈ ಎತ್ತೆತ್ತೆ ಕೈ ನೋವು. ನಾನು ವಿಡಿಯೋ ಮಾಡ್ತಿದ್ದೀನಿ, ಬಗ್ ಬನ್ನಿ ಅಂದ್ರೆ ಹಿಂಗೆ ಬರ್ತೀನಿ. ನಂದಿ ಬಾವು ಕೆಲಸ ಮಾಡ್ತಾವ್ರು, ಇದನ್ನ ರೆಕಾರ್ಡ್ ಮಾಡಬೇಕು ಅಲ್ವಾ ಬಾವ? ಬಾವ ನಂಗ್ಬಿಡ ಪಾಪ ನಿಮ್ಮ ಮಗಳದ್ ಬಲೂನ್ ಹೋಯ್ತು. ಕೊಡವ ಅವಳಿಗೊಂದ. ಸೈಡಿ ಬರ ಪ್ರೀತು. ಬಾ ಮಗ್ಳೆ, ಈ ಕಡೆಗೆ ಬಾ ಮಗ್ಳೆ. ಹಾಗೆ ನಮ್ದು ಒಂದು ಕಡೆಗೆ ಬಾ, ಈ ಕಡೆಗೆ ನನ್ನ ಕಡೆಗೆ ಬಾ. ನನಗೆ ಮಕ್ಕಳಂದರೆ ತುಂಬ ಇಷ್ಟ. ಅಂದರೆ ಇದೇ ಮಕ್ಕಳಂತಲ್ಲ, ಟೋಟಲಿ ಮಕ್ಕಳಂದರೆ ತುಂಬ ಇಷ್ಟ. ನಾನು ಸಿಕ್ಕಾಪಟ್ಟೆ ಅವ್ರ ಜೊತೆ ಆಟಾಡೋದು, ತರಲೆ ಮಾಡೋದು, ಅವ್ರದ್ದು ವೀಡಿಯೋ ಮಾಡೋದು, ಅವ್ರು ಮಾತಾಡೋದೆಲ್ಲ ರೆಕಾರ್ಡ್ ಮಾಡೋದೆಲ್ಲ ತುಂಬ ಮಾಡ್ತಾಯಿರ್ತೀನಿ. ಹಾಗಾಗಿ ಸುಮಾರಷ್ಟು ನಂದು ವೀಡಿಯೋಗಳಲ್ಲಿ ಒಂದಾದರೂ ಅಟ್ಲೀಸ್ಟ್ ಮಕ್ಕಳ ವೀಡಿಯೋ ಇರುತ್ತೆ. ಹೇಳು, ಬೇಕಾ ಬೇಡವಾ? ಮತ್ತೆ ಹೇಳು. ಫಂಕ್ಷನ್ ಮುಗಿಸ್ಕೊಂಡು ಅವತ್ತೇ ಹೊರಡಬೇಕಿತ್ತು. ಹೊರಡೋಕ್ಕೆ ಅಂತ ಪ್ಲ್ಯಾನ್ ಮಾಡ್ಕೊಂಡೇ ಬಂದಿದ್ದೆ, ಆದರೆ ಅಲ್ಲಿಂದ ಕಳಿಸ್ಲಿಲ್ಲ ನನಗೆ. ಅಲ್ಲೇ ಉಳ್ಕೊಂಡೆ ನಾನು. ಈ ನಮ್ಮ ನವೀನಣ್ಣ ಯಾರನ್ನೂ ಬಿಡೋಲ್ಲ. ಯಾರು ಸಿಕ್ಕಿದ್ರೂ ಕಾಲೆಳಿತಾನೆ, ಎಲ್ಲರಿಗೂ ರೇಗಿಸ್ತಾ ಇರ್ತಾನೆ. ಪಾಪ ನನ್ನ ಶ್ವೇತಕ್ಕಂಗೆ ಎಷ್ಟು ರೇಗಿಸ್ತಾ ಇದ್ದಾನೆ ನೋಡಿ. ಇದಾಗಿತ್ತು ನಮ್ಮ ಅಕ್ಕ ಭಾವನೆ ಆ್ಯನಿವರ್ಸರಿ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. 72. Game over.